ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಭೂಮಿಕಾ ನೀನು ನೀರ್ ಕೇಳಿದ್ರೆ ಪಾನಕ ಕೊಡೋ ಜನ ನೀವು. ಅಟ್ಲೀಸ್ಟ್ ಒಂದು ಕಾಫಿನಾದ್ರೂ ಬೇಡವಾ? ಇದೇನಾ ನಿಮ್ಮ ಅತಿಥಿ ಸತ್ಕಾರ? ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಯಾವುದೋ ಜ್ಞಾನದಲ್ಲಿ ಕಾಫಿ ಕುಡಿತೀರಾ ಅಂತ ಕೇಳೋದೇ ಮರ್ತ್ಬಿಟ್ಟೆ. ರಿಯಲಿ ಸಾರಿ. ಒಂದು ನಿಮಿಷ. ಒಂದು ಕಾಫಿ ಕಳಿಸಿ. ಕಾಫಿನೂ ಇಲ್ಲಿಂದನೇ ಆರ್ಡರ್ ಮಾಡಿದ್ಲು. ಈ ಪ್ಲಾನು ಫ್ಲಾಪ್ ಆಯ್ತಲ್ಲಪ್ಪ. ಹೇಳಿದ್ದೇನೆ. ಹಾಂ, ಥ್ಯಾಂಕ್ ಯು. ಮತ್ತೆ ಜೀವನದಲ್ಲಿ ಏನು ನಡೀತಾ ಇದೆ? ಹೇಗಿದೆ ಲೈಫ್? ನಮ್ಮ ಡುಮ್ಮ ಸರ್ ಏನಂತಾರೆ? ಏನಂತ ಹೇಳಿ, ನಾನೀಗ ರೆಕ್ಕೆ ಇಲ್ದಿದ್ರು ಹಕ್ಕಿ ಥರ ಹಾರಾಡ್ತಿದ್ದೀನಿ. ಖುಷಿಯಲ್ಲಿ ಹಾಗೆ ತೇಲಾಡ್ತಿದ್ದೀನಿ. ಹಲೋ ಭೂಮಿಕಾ, ಏನು ಯೋಚನೆ ಮಾಡ್ತಿದ್ಯಾ? ನಮ್ಮ ಡುಮ್ಮ ಸರ್ ಹೆಸರು ಹೇಳ್ತಿದ್ದಾಗೆ ಈ ಲೋಕ ಬಿಟ್ಟು ಪ್ರೇಮ ಲೋಕಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ಯಾ? ನಿಜ ಹೇಳು ಭೂಮಿಕಾ, ಸದ್ಯ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಿದೆ? ನೀನು ಈ ಕೂತಲ್ಲೇ ಕಳೆದೋಗ್ತಿರೋದು ನೋಡ್ತಿದ್ರೆ ನಿಮ್ಮಿಬ್ಬರ ಮಧ್ಯೆ ಏನೋ ಸಮಥಿಂಗ್ ನಡೆದಿದೆ ಅನಿಸ್ತಿದೆ. ನೀನಿನ್ನೂ ಅದೇ ಗುಂಗಲ್ಲೇ ಇದೆಯಾ? ಆಮ್ ಐ ರೈಟ್? ಅಯ್ಯೋ, ನೀವು ಹೇಳೋ ಹಾಗೆ ಏನೂ ಆಗಿಲ್ಲ. ಎಲ್ಲ ಹೇಗಿರಬೇಕೋ ಹಾಗೇ ಇದೆ. ಎವ್ರಿಥಿಂಗ್ ಇಸ್ ನಾರ್ಮಲ್. ಸರಿ ಬಿಡು. ಭೂಮಿಕಾ, ತುಂಬ ಬಿಸಿಲಲ್ವಾ? ಕಾಫಿ ಬೇಡ, ನಿನ್ನ ಕೈಯಾರೆ ಒಂದು ಗ್ಲಾಸ್ ಲೈಮ್ ಜ್ಯೂಸ್ ಮಾಡ್ಕೊಂಡ್ಬರ್ತೀಯಾ? ನೀನು ತುಂಬ ಚೆನ್ನಾಗಿ ಮಾಡ್ತೀಯಲ್ಲ. ಅದಕ್ಕೇನಂತೆ, ಮಾಡ್ಕೊಂಡು ಬರ್ತೀನಿ. ಮಹಿಮಾ, ಭೂಮಿಗೆ ಜಾತಕದ ವಿಷಯ ಹೇಳಿದ್ಯಾ? ಹಾಂ ಅತ್ತೆ, ಜಾತಕದ ವಿಷಯನ ಅದಕ್ಕೆ ಹತ್ರ ಮಾತಾಡಿದೆ. ಅದಕ್ಕೆ ಅವಳೇನಂದ್ಲು? ನಾನು ಹೇಳಿದ್ನಲ್ಲ ಮಾವ, ಇಂಥ ವಿಷಯದಲ್ಲೆಲ್ಲ ಅದಕ್ಕೆ ತುಂಬ ಓಪನ್ ಮೈಂಡೆಡ್, ಇದನ್ನೆಲ್ಲ ಅವರು ಕೂಲಾಗೆ ತಗೋತಾರೆ ಅಂತ. ಹಾಗೆ ಆಯಿತು. ನೀವೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರಿ. ಜಾತಕದ ಬಗ್ಗೆ ಅದಕ್ಕೆ ಹೇಳಿದ್ದಕ್ಕೆ ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ನಾಳೆ ಏನಾಗುತ್ತೋ ಅಂತ ಸೀರಿಯಸ್ ಆದರೆ ಇವತ್ತಿನ ಖುಷಿನ ಹಾಳು ಮಾಡ್ಕೊಳ್ತೀವಿ. ಲೈಫಿಗೆ ಬೇಕಾಗಿರೋದು ನಿನ್ನೆ ಅಲ್ಲ, ನಾಳೆ ಅಲ್ಲ, ಇವತ್ತು. ಟುಡೇ ಈಸ್ ದ ಬೆಸ್ಟ್ ಡೇ. ಏನಾಗುತ್ತೋ ಆಗಲಿ, ನಾಳೆ ಏನಾಗಬೇಕು ಅಂತ ದೇವರು ಆಲ್ರೆಡಿ ಪರ್ಮನೆಂಟ್ ಮಾರ್ಕರಲ್ಲಿ ಬರೆದ್ಬಿಟ್ಟಿರ್ತಾನೆ. ಅದನ್ನು ಯಾರೂ ಅಳ್ಸೋಕ್ಕಾಗಲ್ಲ. ಸೊ ಅದನ್ನು ನೆನೆಸ್ಕೊಂಡು ನಾವು ಯಾಕೆ ಹೇಳಬೇಕು ಅಂತ ಹೇಳಿದ್ರು. ನಿಜ ಅವಳು ಹೇಳಿದ್ದು. ನಾವು ಎಲ್ಲದನ್ನು ಮೊದಲೇ ಲೆಕ್ಕ ಹಾಕಿ ನಾಳೆನ ನಮ್ಮ ಕಂಟ್ರೋಲಲ್ಲಿ ತಗೊಳ್ತೀವಿ ಅಂತ ಹೊರಟ್ರೆ ನಾವು ಯಾವುದನ್ನು ಪೂರ್ತಿಯಾಗಿ ಅನುಭವಿಸೋದಕ್ಕಾಗೋದೇ ಇಲ್ಲ. ನಾಳೆ ಅನ್ನೋ ಭಯ ನಮ್ಮ ಜೀವನ ಪರ್ಯಂತ ಕಾಡ್ತಾ ಇರುತ್ತೆ. ಈ ನಾಳೆ ಅನ್ನೋ ಭಯನ ಮೀರಿ ಬದುಕಬೇಕು ಅಂದರೆ ನಾವು ಇವತ್ತು ಚೆನ್ನಾಗಿ ಬದುಕಬೇಕು. ನಾಳೆ ಇಲ್ಲವೇ ಇಲ್ಲ, ಇವತ್ತೇ ಕೊನೆ ದಿನ ಅನ್ನೋಂಗೆ ಇದ್ಬಿಡ್ಬೇಕು. ನಮ್ಮ ಭೂಮಿ ಬರೀ ಹೆಸರಿಗೆ ಮಾತ್ರ ಭೂಮಿ ಅಲ್ಲ, ಗುಣದಲ್ಲಿ ಕೂಡ ಅವಳು ಭೂಮಿನೇ. ಅವಳಿಗೆ ಕೆಟ್ಟದ್ದು ಯಾವುದು ಕಾಣಿಸೋದೇ ಇಲ್ಲ. ಎಲ್ಲವನ್ನ ಪಾಸಿಟಿವ್ ಆಗಿ ತಗೋತಾಳ ಅವಳು. ಆದರೂ ಮಹಿಮಾ, ಯಾವುದಕ್ಕೂ ಹುಷಾರಾಗಿರಕ್ಕೆ ಹೇಳಬೇಕಿತ್ತು. ವಿಷಯ ಗೊತ್ತಾದ ಮೇಲೂ ನಾವು ಅದನ್ನು ಇಗ್ನೋರ್ ಮಾಡಿದ್ರೆ ತಪ್ಪಾಗೋಗುತ್ತಲ್ವಾ? ಹಾಂ ಅತ್ತೆ, ಅದಕ್ಕೆ ಹುಷಾರಾಗಿ ಇರೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಬಟ್ ಯಾವುದಕ್ಕೂ ಅಣ್ಣನಿಗೂ ಒಂದು ಮಾತು ಈ ವಿಷಯನ ಹೇಳಿದ್ರೆ ಬೆಟರ್ ಅನಿಸುತ್ತೆ. ನಾನು ಟೈಮ್ ನೋಡ್ಕೊಂಡು ಅಣ್ಣನ ಹತ್ರ ಮಾತಾಡ್ತೀನಿ. ಪುಣ್ಯಾತ್ಗಿತ್ತಿ ಅವಳು. ಒಂದೊಂದು ಸಲ ನನಗನ್ಸುತ್ತೆ ನಾನು ಅವಳ ಅಪ್ಪ ಅಲ್ಲ, ಅವಳೇ ನಮ್ಮಮ್ಮ ಅಂತ. ತನಗೋಸ್ಕರ ಯಾವತ್ತೂ ಅವಳು ಬದುಕಲೇ ಇಲ್ಲ. ಇನ್ನೊಬ್ಬರ ಖುಷಿನೇ ತನ್ನ ಖುಷಿ ಅಂತ ಬದುಕ್ಬಿಟ್ಲು. ಅದಕ್ಕೆ ಇರಬೇಕು ಆ ದೇವರು ಅವಳಿಗೆ ನಿಮ್ಮ ಅಣ್ಣನಂತ ಒಳ್ಳೆ ಗಂಡನನ್ನು ಕೊಟ್ಟಿದ್ದು. ಇಷ್ಟು ದಿನ ಅವಳು ಕಷ್ಟಪಟ್ಟಿದ್ದು ಸಾಕು. ಇನ್ಮೇಲಾದರೂ ಅವಳು ನೆಮ್ಮದಿಯಾಗಿ ಬದುಕಲಿ ಅನ್ನೋದೇ ನನ್ನ ಆಸೆ.
ಗೌತಮ್ ಭೂಮಿಕಾ ಮಧ್ಯೆ ಇಷ್ಟೆಲ್ಲ ನಡೆದಿದ್ಯಾ? ಇವರಿಬ್ಬರ ನಡುವೆ ಇದೇ ಮೊದಲನೇ ಕಿಸ್ಸ. ಅದಕ್ಕೆ ಹೇಳೋದು ನಾವು ತಿಳ್ಕೊಬೇಕಾದ ವಿಷಯ ತುಂಬ ಇರುತ್ತೆ ಅಂತ. ಥ್ಯಾಂಕ್ ಯು. ಪ್ಲೆಷರ್. ಏನಾಯ್ತು? ಯಾಕೆ ಹಾಗೆ ನಗ್ತಿದ್ದೀರಾ? ಭೂಮಿಕಾ, ನಿನ್ನ ತುಟಿ ಏನೋ ಒಂಥರ ಇದೆಯಲ್ಲ. ಏನೂ ಆಗಿಲ್ವಲ್ಲ? ಅಯ್ಯೋ ಇಲ್ಲ ಭೂಮಿಕಾ, ನಾರ್ಮಲ್ ಆಗಿಲ್ಲ, ಏನೋ ಡಿಫ್ರೆನ್ಸ್ ಕಾಣ್ತಿದೆ. ಸರಿಯಾಗೇ ಇದೆ, ಹೇಗಿರ್ಬೇಕು ಹಾಗೇ ಇದೆ. ನೋಡಿ, ಇದೇ ಬೇಡ ಅನ್ನೋದು. ಏನು ವಿಷಯ? ಸರಸು ಸಲ್ಲಪ್ಪ ಫುಲ್ ಜೋರಾ? ನೋಡು ಎಷ್ಟು ಬ್ಲಶ್ ಆಗ್ತಿದ್ಯಾ. ಇದ್ರಲ್ಲೇ ಗೊತ್ತಾಗ್ತಿದೆ ಏನೋ ನಡೆದಿದೆ ಅಂತ. ಹೇಳು ಭೂಮಿಕಾ, ಏನು ನಾವೇ ತಾನೇ ಇರೋದು, ಹೇಳು. ಅದು ನಿಜ ಹೇಳಬೇಕು ಅಂದರೆ ನನಗೆ ಅವರಂದರೆ ತುಂಬ ಪ್ರೀತಿ. ಆದರೆ ಅದನ್ನು ಅವ್ರ ಹತ್ರ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿರ್ಲಿಲ್ಲ. ಹೇಳಬೇಕು ಅಂತ ಅಂದ್ಕೊಂಡಾಗೆಲ್ಲ ನಾಚಿಕೆ ಅಡ್ಡಗಾಲು ಹಾಕ್ತಿತ್ತು, ಸಂಕೋಚ ಹಿಂದಕ್ಕೆ ಇಳಿತಿತ್ತು. ಅವ್ರಿಗೂ ಅಷ್ಟೇ, ನನ್ನ ಹಾಗೆ ಅವರು ಯಾವುದನ್ನು ಅಷ್ಟು ಸುಲಭವಾಗಿ ಓಪನ್ ಆಗಿ ಏನೂ ಹೇಳೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಯಾವುದನ್ನು ಅಷ್ಟು ಸುಲಭವಾಗಿ ತೋರಿಸ್ಕೊಳ್ಳಲ್ಲ ಅವರು. ಹಾಗಾಗಿ ನಮ್ಮಿಬ್ರು ಮನಸ್ಸಲ್ಲಿ ಏನಿದೆ ಅಂತ ನಮ್ಮಿಬ್ರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವತ್ತು ಅದಕ್ಕೆಲ್ಲ ತೆರೆ ಬಿತ್ತು. ನಮ್ಮ ಭಯ ಮುಂದೆ, ನಮ್ಮ ನಾಚಿಕೆ ಮುಂದೆ ನಮ್ಮ ಪ್ರೀತಿ ಗೆದ್ದುಬಿಡ್ತು. ನನಗೂ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅವ್ರಿಗೂ ನನ್ನ ಮೇಲಿದೆ ಅಂತ ಪ್ರೂವ್ ಆಗೋಯ್ತು. ಅದಕ್ಕೆ ಸಾಕ್ಷಿಯಾಗಿ ಗೌತಮ್ ಅವರು ಇವತ್ತು ನನಗೊಂದು ಮುತ್ತು ಕೊಟ್ಟರು. ನನ್ನ ಫಸ್ಟ್ ಕಿಸ್. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಂದರೆ ಅಷ್ಟೊಂದು ನಾಚ್ಕೋತಿದ್ದು ನಮ್ಮ ಡುಮ್ಮ ಇವತ್ತು ಅವನೇ ಮುತ್ತು ಕೊಟ್ನಾ? ಹೇಗೆ ಕೊಟ್ರು ಅಂತ ಗೊತ್ತಿಲ್ಲ, ಆದರೆ ಮುತ್ತು ಸಿಕ್ಕಿತಂದು ನಿಜ. ನಿಜ ಮುತ್ತು ಸಿಗೋದೇ ಇಂಪಾರ್ಟೆಂಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.